ನಿಖಿಲ್ ಕುಮಾರಸ್ವಾಮಿ ಹಿನ್ನಡೆ 18,000 ಮತಗಳಿಂದ ಭಾರಿ ಹಿನ್ನಡೆಯನ್ನು ಅನುಭವಿಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಯೋಗೀಶ್ವರ್ 18,000 ಮತಗಳಿಂದ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ. 9ನೇ ಸುತ್ತು ಕಂಪ್ಲೀಟ್ ಆಗಿದೆ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ 18,000 ದೊಡ್ಡ ಮಟ್ಟದ ಲೀಡ್ ಯೋಗೀಶ್ವರ್ಗೆ. ಇದು ಕಳೆದ ನಾವು 1ನೇ ರೌಂಡ್ ಇಂದ 6 ರೌಂಡ್ ವರೆಗೂ ಕೂಡ ಕೇವಲ 1,000-1,500 ಮಾತ್ರ ಲೀಡ್ ಇತ್ತು ನಿಖಿಲ್ ಕುಮಾರಸ್ವಾಮಿಗೆ. ಅದಾದ ನಂತರ 7, 8, 9 ಈ 3 ರೌಂಡ್ ಅಲ್ಲೇ ನಿಖಿಲ್ ಕುಮಾರಸ್ವಾಮಿ ಹಿನ್ನಡೆಯನ್ನ ಅನುಭವಿಸ್ತಾರೆ. ಯೋಗೀಶ್ವರ್ ಮುನ್ನಡೆಯನ್ನ ಪಡ್ಕೊಳ್ತಾರೆ. 7, 8, 9ನೇ ರೌಂಡ್ ಈ 3 ರೌಂಡ್ ಅಲ್ಲೇ 18,000 ಲೀಡ್ ಅನ್ನ ಪಡ್ಕೊಂಡಿದ್ದಾರೆ. ಅಂದ್ರೆ ಆಲ್ಮೋಸ್ಟ್ ಅಭಿಷೇಕ್ 24,000 ಮುಸ್ಲಿಂ ಮತಗಳು ವೋಟ್ ಆಗಿದೆ ಅನ್ನೋ ಒಂದು ಪ್ರೆಡಿಕ್ಷನ್ ಇತ್ತು. 88%, 99% ವೋಟಿಂಗ್ ಆಗಿರ್ಬೋದು ಮುಸ್ಲಿಂ ಮತಗಳು ಅಂತ. ಇಲ್ಲಿ 18,000 ಲೀಡ್ ಬಂದಿದೆ ಯೋಗೀಶ್ವರ್ಗೆ. ಸೊ ಏನ್ ವರ್ಕೌಟ್ ಆಗಿರ್ಬೋದು ಅಂದ್ರೆ ಸಿಟಿಯ ಆಗ್ಲೇ ನಾವು ಗಮನಿಸ್ತಾ ಇದ್ವಿ, ಆಲ್ಮೋಸ್ಟ್ ಆಲ್ ಸಿಟಿಯಲ್ಲಿ ಯೋಗೀಶ್ವರ್ ಹೋಲ್ಡ್ ಅನ್ನ ಪಡ್ಕೊಂಡಿದ್ದಾರೆ ಅಂತ ಇದು ಪ್ರೂವ್ ಆಗ್ತಾ ಇದೆ. ಇಲ್ಲಿ ಇನ್ನೊಂದೇನಂದ್ರೆ ಸರ್, ಇಲ್ಲಿ 10,000 ಲೀಡ್ ಇದ್ದಿದ್ರೆ ಬರೀ ಮುಸ್ಲಿಂ ಸಮುದಾಯ ಮಾತ್ರ ಓಲೈಸಿದೆ ಅನ್ನೋದು ನೀವು ನೋಡಬಹುದಾಗಿತ್ತು. ಬರೀ 10,000 ಲೀಡ್ ಅಲ್ಲಿ ಏನನ್ನ ಬಂದಿದ್ರೆ ಬರೀ ಮುಸ್ಲಿಂ ಮತಗಳು ಲೀಡ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದಾಗಿತ್ತು. ನೀವು 18 ಅಂತ ಹೋಗ್ತಾ ಇದೀರ ಅಂದ್ರೆ ಈ ಒಂದರ ಗುಪ್ಪೆ ಅವೆಲ್ಲ ಕನ್ಸಿಡರ್ ಮಾಡಿದ್ರೆ ನೀವು ಕುರುಬರು ಹೇಳ್ದಂಗೆ 80-85% ಹಾಕಿದ್ದಾರೆ. ಅದು ನಾನು ಸ್ಟ್ರಾಂಗ್ ಆಗಿ ಏನಕ್ಕೆ ನಂದೆ ಅಂದ್ರೆ 2023ರಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟೇ ಇರಲಿಲ್ಲ ಚನ್ನಪಟ್ಟಣದಲ್ಲಿ. ಕಾಂಗ್ರೆಸ್ ಕ್ಯಾಂಡಿಡೇಟೇ ಇಲ್ದಿದ್ದಾಗ 6,000 ಮತಗಳು ಹಾಕಿದ್ದಾರೆ ಕುರುಬರು. ಸೊ ಕ್ಯಾಂಡಿಡೇಟ್ ಇಲ್ದಿದ್ದಾಗೆ 6,000 ಬಂದ್ರೆ ಒಬ್ಬ ಪ್ರಾಮಿನೆಂಟ್ ಕ್ಯಾಂಡಿಡೇಟ್ ಇದ್ದಾನೆ ಅಂದ್ರೆ ಅಲ್ಲಿ ಕಡಾಖಂಡಿತವಾಗ್ಲೂ ಇನ್ನ ಒಂದ್ 500,000 ವೋಟ್ ಜಾಸ್ತಿ ಬೀಳುತ್ತೆ. ನನ್ನ ಪ್ರಕಾರ 80-85% ಕನ್ಸಿಡರ್ ಮಾಡ್ಬಿಟ್ಟಿದ್ದಾರೆ ಕುರುಬರು. ಸೊ ಮುಸ್ಲಿಮ್ಸ್ 90 ಅನ್ಕೊಂಡಿದ್ದೆ, ಅದು 99% ಹೋಗ್ತಾ ಇದೆ. ಸೊ ಇನ್ನೊಂದೇನಂದ್ರೆ ತಿಗಳರು ನಾನು ಈ ಉಡಿ ವಿಜಯ್ ಕುಮಾರ್ ಅವ್ರನ್ನ ಬಿಜೆಪಿ ಅವರು ತಗೊಂಡ್ಬಂದು ಕ್ಯಾಂಪೇನಿಂಗ್ ಮಾಡಿಸಿದಾಗ್ಲಿ, ನೆಕ್ಸ್ಟ್ ಕುಡ್ಲೂರ್ ಅಂತ ಒಂದು ಪಂಚಾಯತಿ ಬರುತ್ತೆ, ಅದರಲ್ಲಿ ಅರಸರು ಜಾಸ್ತಿ ಇದಾರೆ. ಅದಕ್ಕೆ ಅವರು ಪ್ಲಾನ್ ಮಾಡಿದ್ರು ಆಕ್ಚುಲಿ ಜೆಡಿಎಸ್ ಅವರು ಯದುವೀರ್ ಅವ್ರನ್ನ ಕರ್ಕೊಂಡ್ಬಂದು ಕ್ಯಾಂಪೇನಿಂಗ್ ಮಾಡಿಸಿದ್ರು. ಬಟ್ ಏನು ಅಂದ್ರೆ ನೀವು ಒಂದು ಪ್ಯಾಟ್ರನ್ ಹೊಡಿಬೇಕು ಅಂದ್ರೆ ಅಲ್ಲಿ ತುಂಬಾ ಕೆಲಸ ಮಾಡ್ಬೇಕಾಗುತ್ತೆ. ಈ ಲಾಸ್ಟ್ 6 ಎಲೆಕ್ಷನ್ ಅಲ್ಲಿ ಕೂಡ ಕುಡ್ಲೂರಲ್ಲಿ ಜೆಡಿಎಸ್ ಗೆ ಮತ ಹಾಕಿಲ್ಲ. ಕುಮಾರಸ್ವಾಮಿ ಅವ್ರು ನಿಂತ್ಕೊಂಡೋಗೋ 33% ಅಷ್ಟೇ ಮ್ಯಾಕ್ಸಿಮಮ್ ಅವ್ರ ವೋಟಿಂಗ್ ಬಿದ್ದಿದ್ದು. ಯೋಗೇಶ್ವರ್ ಅವರಿಗೆ 60-65 ಬಿದ್ದಿತ್ತು. ಸೊ ನೀವು ಅದನ್ನ ಉಲ್ಟಾ ವೈಸ್ ವರ್ಷ ಮಾಡ್ಬೇಕು ಅಂದ್ರೆ ಅಲ್ಲಿ ಯದುವೀರ್ ಅವ್ರನ್ನ ವ್ಯಾನ್ ಕ್ಯಾಂಪೇನಿಂಗ್ ಇಂತ ಡೋರ್ ಟು ಡೋರ್ ಮನೆ ಕರ್ಕೊಂಡು ಹೋಗ್ಬೇಕಾಗಿತ್ತು.